ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆಯೇ ಅದರ ಕಾವು ಬಿಸಿಲಿನ ರೀತಿಯಲ್ಲೇ ಬಡಿತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಪ್ರಚಾರ ನಡೆಸಿರುವಂತಹ ಸ್ಟಾರ್ ಚಂದ್ರು 17 ಗ್ರಾಮ ಪಂಚಾಯಿತಿಯನ್ನು ಸುತ್ತಿದ್ದಾರೆ. ನಾನು ಮಂಡ್ಯ ಜಿಲ್ಲೆಯ ಮಣ್ಣಿನ ರೈತನ ಮಗ. ನಾನು ಹುಟ್ಟಿನಿಂದ ಮಣ್ಣಿನ ಕೆಲಸ ಮಾಡಿದ್ದೇನೆ. ಈಗ ಉದ್ಯಮದಲ್ಲಿ ಬೆಳೆದಿದ್ದೇನೆ. ಮಂಡ್ಯ ಅಭಿವೃದ್ಧಿಗಾಗಿ ಇದೀಗ ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ಗೆ ಮತ ಹಾಕಿ ನನ್ನ ಗೆಲ್ಲಿಸಿ ಅಂತ ಮತದಾರರಿಗೆ ಸ್ಟಾರ್ ಚಂದ್ರು ಮನವಿ ಮಾಡಿದ್ದಾರೆ. ಸ್ಟಾರ್ ಚಂದ್ರು ಅವರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಮಂಡ್ಯದ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಕ್ಕೆ ಸ್ಟಾರ್ ಚಂದ್ರು ಅವರು ಮುಗಿದ್ದಾರೆ. ಸರ್, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಹೇಗಿದೆ ಇವತ್ತಿನ ರೆಸ್ಪಾನ್ಸ್? ಈಗ ಬೆಳಗ್ಗೆ 7 ಗಂಟೆಯಿಂದ ಪ್ರಚಾರ ಮಾಡ್ತಿದ್ವಿ. ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಭೇಟಿ ಮಾಡ್ತಿದ್ವಿ. ಅಲ್ಲಿ ನಾಯಕರುಗಳು, ಅಲ್ಲಿ ಮತದಾರರು ಎಲ್ಲರೂ ಕೇಳ್ಕೊತಿದ್ದೀನಿ, ನನಗೆ ದಯಮಾಡಿ ಈ ಸತಿ ಸಹಾಯ ಮಾಡಿ, ಒಂದು ಅವಕಾಶ ಮಾಡಿಕೊಡಿ, ನಿಮ್ಮ ಸೇವೆ ಮಾಡೋಕ್ಕೆ ಅಂತ ಇದ್ದೀನಿ. ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ. ತಮಗೂ ಗೊತ್ತಾಗ್ತದೆ, ಈ ಬಿಸಿಲಲ್ಲೂ ಎಲ್ಲರೂ ಜನ ಸೇರಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಭಾಷಣದಲ್ಲಿ ಮಣ್ಣಿನ ಮಗ ಅನ್ನೋ ರೀತಿಯಾಗಿ ಭಾವನಾತ್ಮಕ ಮಾತಾಡ್ತಾ ಇದ್ದೀರಾ, ಅದರ ಉದ್ದೇಶ ಏನು ಅಂತೇಳಿ? ನಾನು ರೈತರ ಮಗ, ಉದ್ದೇಶ ಏನಿಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ರೈತರ ಮಗ, ಒಂದು ರೈತರ ಕುಟುಂಬದಿಂದ ಬಂದನು. ನಾವು ಹಳ್ಳಿಗಾಡಲ್ಲಿ ಎಲ್ಲ ವ್ಯವಸಾಯ ಮಾಡಿದ್ದೀನಿ. ನಾನು ಹೊಲ ಒತ್ತಿದ್ದೀನಿ, ಕಳೆ ಕೆತ್ತಿದ್ದೀನಿ, ತೌಡು ಹಾಕಿದ್ದೀನಿ, ಬದ ಕಟ್ಟಿದ್ದೀನಿ, ಕಾಯಿ ಕಟ್ಟಿದ್ದೀನಿ, ಮರ ಹತ್ತಿದ್ದೀನಿ. ನಾವೆಲ್ಲ ಕೆಲಸ ತಪ್ಪೆ ಒತ್ತಿದ್ದೀನಿ, ತಪ್ಪೆ ಹರ್ಕೊಂಡು ಹೋಗ್ತಿದ್ದು, ಮಗ ತೊಳ್ಕೊಂಡು ಹಂಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿದ್ದು. ರೈತರ ಮಕ್ಕಳೆಲ್ಲ ಹೇಳ್ಕೊತಾ ಇದ್ದೀವಿ, ರೈತರ ಮಕ್ಕಳು ಅಂತೇಳಿ. ಸರ್, ಕಷ್ಟಪಟ್ಟು ಮೇಲೆ ಬಂದವರು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋರು ಎಲ್ಲರೂ ಕೂಡ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ತಾವ್ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂತ ಅಂದ್ರೆ? ನಾನು ಎಲ್ಲವೂ ನೋಡಿದ್ದೀನಿ. ನಾನು ಕೊನೆ ಹಂತ ಎಲ್ಲಿ ಅಂದರೆ, ನಮ್ಮ ಹುಟ್ಟಿರೋದು ಮಂಡ್ಯ ಜಿಲ್ಲೆಯಲ್ಲಿ, ನನ್ನ ಕರ್ಮಭೂಮಿನೂ ಮಂಡ್ಯ ಜಿಲ್ಲೆ, ಕೊನೆಗೆ ಹೋಗೋದು ಮಣ್ಣು ಹೋಗೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ. ಅದಕ್ಕೋಸ್ಕರ ನಾನು ಕೊನೆ ಹಂತದಲ್ಲಿ ಇಲ್ಲೇ ಬಂದು ಇರೋಣ ಅಂತೇಳಿ ಇದು ಮಾಡ್ಕೊಂಡು ಓಡಾಡ್ಕೊಂಡಿದ್ದೀನಿ. ಏನೇನು ವಿಷನ್ ಇಟ್ಕೊಂಡಿದ್ದೀರಾ ಸರ್ ಅಭಿವೃದ್ಧಿ ವಿಚಾರವಾಗಿ? ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ನಮ್ಮ ಮಂಡ್ಯ ಮತ್ತು ಮೈಸೂರು ಮಧ್ಯದಲ್ಲಿದ್ದೀವಿ. ನಮಗೆ ನೀರಿನ ತೊಂದರೆ ಇಲ್ಲ, ಕರೆಂಟ್ ತೊಂದರೆ ಇಲ್ಲ. ಆಮೇಲೆ ಎಲ್ಲರೂ ವಿದ್ಯಾವಂತರಿದ್ದಾರೆ, ರೈತರ ಮಕ್ಕಳು, ಇಂಡಸ್ಟ್ರಿ ಮಾಡ್ಬೋದು. ಆಮೇಲೆ ನಮ್ಮ ಹೈಟೆಕ್ ಬೆಳೆ ಬೆಳೆಯೋಕ್ಕೆ ಅನುಕೂಲ ಮಾಡಿಕೊಡ್ಬೋದು. ಇನ್ನು ನಾನಾ ರೀತಿ ಇದೆ. ನಮ್ಮ ಎಲ್ಲ ನಾಯಕರುಗಳ ಜೊತೆ ಸೇರಿ ಏನೇನು ಅಭಿವೃದ್ಧಿ ಕೆಲಸ ಮಾಡ್ಬೋದು, ರೈತರಿಗೆ ಏನು ಸಹಾಯ ಮಾಡೋದು, ನಮ್ಮ ರೈತರ ಕುಟುಂಬ ಮಕ್ಕಳಿಗೆ ಏನು ಸಹಾಯ ಮಾಡೋದು, ಲೇಡೀಸ್ಗೆ ಏನು ಸಹಾಯ ಮಾಡ್ಬೋದು, ಎಲ್ಲ ನಮ್ಮ ನಾಯಕರುಗಳ ಜೊತೆ ಸೇರಿ ಮಾತಾಡಿ ಮುಂದಿನ ದಿನಗಳಲ್ಲಿ ಮಾಡ್ತೇವೆ.